ವೀಕ್ಷಕರೇ, ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು, ಇವತ್ತು ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇದೆ. ಊರನ್ನು ತೊರೆಯುವಂಥ ಕೆಲಸಗಳು ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿ ಆಗಿದೆ. ಸುಗ್ರೀವಾಜ್ಞೆ ತರೋದಕ್ಕೆ ಒಂದಷ್ಟು ನಿರ್ಧಾರವನ್ನು ಕೂಡ ಮಾಡಿಕೊಂಡಿದೆ. ಒಂದು ವೇಳೆ ಸುಗ್ರೀವಾಜ್ಞೆಯನ್ನು ತಂದಿದ್ದೇ ಆದರೆ, ನಾಳೆ ಸಂಜೆಯಿಂದ ಸುಗ್ರೀವಾಜ್ಞೆ ಜಾರಿಗೆ ಬಂದಿದ್ದೇ ಆದರೆ ಏನಾಗುತ್ತೆ, ಮುಂದೇನಾಗ್ಬೋದು ಅನ್ನೋ ಒಂದು ಕುತೂಹಲ ಇದೆ. ಇದರಿಂದ ಏನು ಕ್ರಮಗಳಾಗುತ್ತೆ, ಜನಸಾಮಾನ್ಯರ ಮೇಲೆ ಆಗುವಂಥ ಅನುಕೂಲತೆಗಳೇನು, ಇದೆಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಕಾನೂನು ಸಚಿವರ ಜೊತೆಗೆ ಗೃಹ ಸಚಿವರ ಜೊತೆಯಲ್ಲಿ CM ಸಿದ್ದರಾಮಯ್ಯವರು ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿ ಏನು ಮಾಡ್ಬೋದು ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಮೂಲಕ ಒಂದಷ್ಟು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಕೂಡ ಮಾಡ್ಕೊಂಡು ಬಂದು ನಿಮಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಪ್ರತಿನಿತ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಾಳೆ ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನು ಜಾರಿಗೆ ತಂದಿದ್ದೇ ಆದರೆ ಇದರಲ್ಲಿ ಒಂದಷ್ಟು ಕೀ ಪಾಯಿಂಟ್ಗಳನ್ನು ಗಮನಿಸಬೇಕು ವೀಕ್ಷಕರೇ. ಬಹಳ ಸುಲಭವಾಗಿ ಹೇಳ್ತೀನಿ, ಇಷ್ಟೇ. ಸುಗ್ರೀವಾಜ್ಞೆ ಜಾರಿ ಆದ ಬಳಿಕ ನಾಳೆ 5 ಗಂಟೆ ಒಳಗಡೆ ಸುಗ್ರೀವಾಜ್ಞೆ ಜಾರಿ ಆಯಿತು ಅಂತ ಇಟ್ಕೊಳ್ಳಿ. ನಾಡೋದ್ರಿಂದ ವಸೂಲಿ ಮಾಡಬಾರ್ದು ಅಂತ ಹೇಳ್ತಿಲ್ಲ, ವಸೂಲಿ ಮಾಡಬೇಕು, ಆದರೆ ಅದಕ್ಕೊಂದು ಟೈಮ್ ಬಾಂಡ್ ಅಂತ ಫಿಕ್ಸ್ ಮಾಡ್ತಾರೆ. ಸಂಜೆ 5 ಗಂಟೆಯ ನಂತರ ಇಲ್ಲಿ ಬಡ್ಡಿಯನ್ನು ಅಥವಾ ಅಮೌಂಟನ್ನು ವಸೂಲಿ ಮಾಡುವಂತಿಲ್ಲ, 5 ಗಂಟೆ ಒಳಗಡೆ ಮಾಡಬೇಕು. 5 ಗಂಟೆ ಒಳಗಡೆ ಮಾಡ್ಬೋದು, ಹಾಗಂತ ನಾವು ಹೆಂಗೆ ಬೇಕಾದರೂ ಬಡ್ಡಿ ವಸೂಲಿಯನ್ನು ಮಾಡ್ಬೋದಾ ಅಂತೇಳಿ ಪ್ರಶ್ನೆ ಬಂದರೆ ಇಲ್ಲ, ಅದಕ್ಕೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದೆ. ಸಾಲ ವಸೂಲಿ ಮಾಡುವಾಗ ಯಾವುದೇ ರೀತಿಯಾದಂತಹ ಟಾರ್ಚರ್ ಕೊಡುವಂಗಿಲ್ಲ, ಕಿರುಕುಳ ಕೊಡುವಂತಿಲ್ಲ. ಒಂದು ವೇಳೆ ಏನಾದರೂ ಕಿರುಕುಳ ಕೊಟ್ಟಿದ್ದು ಗೊತ್ತಾಗಿದ್ದೆ ಆದರೆ ಕಠಿಣ ಕ್ರಮ. ಈಗ ಆಲ್ರೆಡಿ ಹೇಳ್ಬಿಟ್ಟವ್ರೆ, 3 ವರ್ಷ ಜೈಲ್, ದಂಡ. ಸುಮ್ಮನೆ ಜೈಲ್ ಅಷ್ಟೇ ಇಲ್ಲ, ಅದ್ರ ಜೊತೆ ದಂಡ ಕೂಡ ಇರುತ್ತೆ. ನಾವು ಸಿಬ್ಬಂದಿಗಳನ್ನ ಇಟ್ಬಿಟ್ಟು, ಸ್ಟಾಫ್ಗಳನ್ನ ಇಟ್ಬಿಟ್ಟು ನಾವು ಸಾಲ ವಸೂಲಿ ಮಾಡ್ತೀವಿ, ಅದಕ್ಕೊಂದು ಪ್ರಕ್ರಿಯೆ ಅಂತ ಇರುತ್ತೆ, ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಸಾಲ ತಗೊಂಡಿರೋರು ಸಾಲ ಕಟ್ಟಲೇಬೇಕಾಗತ್ತೆ, ಕಟ್ತಾರವರು. ಹಾಗಂತ ನೀವು ರೋಡಿಗಳನ್ನು ಬಳಸ್ಕೊಂಡು ಸಾಲ ವಸೂಲಿಯನ್ನು ಮಾಡುವಂತಿಲ್ಲ. ರೋಡಿಗಳನ್ನೇನಾದರೂ ಬಳಸ್ಕೊಂಡ್ರೆ ಅಲ್ಲಿ ಬೇರೆ ಥರದ್ದೇ ಶಿಕ್ಷೆ ಅನುಭವಿಸ್ತೀರ. ನಾವು 5 ಗಂಟೆ ಒಳಗಡೆ ವಸೂಲಿ ಮಾಡಬೇಕು, ಕಿರುಕುಳ ಕೊಡಬಾರ್ದು, ರೋಡಿಗಳನ್ನು ಬಳಸ್ಕೋಬಾರ್ದು. ಹಾಗಂತ ನಮ್ಮ ಹತ್ರ ಇರುವಂಥ ಸಿಬ್ಬಂದಿಗಳನ್ನೇ ರೋಡಿಗಳ ಥರ ಬಿಟ್ಬಿಡ್ತೀವಿ ಅಂತಂದರೆ ನೋ, ಅದಕ್ಕೂ ಚಾನ್ಸ್ ಇಲ್ಲ. ಒಬ್ಬೊಬ್ಬರು ಹಿಂಗೆ ಬರ್ತಾರೆ, 6 ಪ್ಯಾಕು ಮಜಾಸ್ ಎಲ್ಲ ಇಟ್ಕೊಂಡು ರೋಡಿಗಳ ಥರ, ಅದೆಲ್ಲ ನಡೆಯಲ್ಲ. ಸಾಲ ಕೊಡ್ಬೇಕಾದ್ರೆ ಹೆಂಗೆ ಹೋಗ್ತಿರಲ್ಲ, ಸಾಲ ಬೇಕಾ ಪ್ಲೀಸ್ ತಗೊಳ್ಳಿ ಅಂತ ಹೋಗಿ ಕೇಳ್ತಿರಲ್ಲ, ಅದೇ ರೀತಿಯಾಗಿ ನೀವು ಕಟ್ಟಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು. 1 ತಿಂಗಳು ಕಟ್ಟಿಲ್ಲ ಅಂತಂದರೆ ಒಂದು ಕಾಲಾವಕಾಶವನ್ನು ಕೊಡಬೇಕು. ನೀವು ಯಾವ ಕಾರಣಕ್ಕೋಸ್ಕರ ಸಾಲ ಕೊಟ್ಟಿರ್ತೀರಿ ರೈತರಿಗೆ? ಬೆಳೆ ಬೆಳೆಯೋದಕ್ಕೆ. ಆ ಬೆಳೆ ಫಸ್ಲಿಗೆ ಬಂದರೆ ಸಾಲ ಏನು, ಬಡ್ಡಿ, ಚಕ್ರಬಡ್ಡಿ ಎಲ್ಲ ಸೇರಿಸ್ಕೊಡ್ತಾರೆ ನಮ್ಮ ರೈತರು. ತಲೆನೇ ಕೆಡಿಸ್ಕೊಬೇಡಿ. ಆ ಬೆಳೆ ಕೈ ಕೊಟ್ಟರೆ ಆಗ ಇಂಥ ಒಂದು ಕಷ್ಟಗಳು ಬರುತ್ತೆ. ಅರ್ಥ ಮಾಡ್ಕೋಬೇಕು, ಮನುಷ್ಯತ್ವ ಅನ್ನೋದನ್ನು ಮರಿಬಾರ್ದು. ಇನ್ನು ಪ್ರತಿಯೊಂದು ಫಿನಾನ್ಸ್ ಸಂಸ್ಥೆಗಳು, ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ರಿಸರ್ವ್ ಬ್ಯಾಂಕ್ನ RBIನ ನಿಯಮಗಳನ್ನು ಇಲ್ಲಿ ಪಾಲನೆ ಮಾಡಬೇಕು. ಆ ಬದಿಗಿಟ್ಬಿಟ್ಟು ನಾವು ಮಾಡೋಕ್ಕೆ ಹೋಗ್ತೀವಿ. ಒಂದು ರೂಲ್ಸ್ ಇದೆ, ಇಷ್ಟಕ್ಕೆ ಇಷ್ಟೇ ಬಡ್ಡಿ ಅಂತಿರುತ್ತೆ. 2%, 3%, 5% ಅಂತಿರುತ್ತೆ. ಇಲ್ಲಿ ನಿಮ್ಗೆ ಇಷ್ಟ ಬಂದಂಗೆ 25%, 40% ಬಡ್ಡಿಗೆ ಏನಾದರೂ ಕೊಡೋಕೆ ಹೋದರೆ, ವೀಕ್ಷಕರು ಯಾರಾದರೂ ಈ ಥರ ಏನಾದ್ರು ನಿಮ್ಗೆ ಆಫರ್ ಕೊಟ್ಟರೆ ದಯವಿಟ್ಟು ಒಪ್ಕೊಂಬಿಡಿ, ಅಂಥವ್ರ ವಿರುದ್ಧ ಕಂಪ್ಲೇಂಟ್ ಕೊಡಿ, ತಲೆನೇ ಕೆಡಿಸ್ಕೊಂಬಿಡಿ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಸಂಸ್ಥೆಗಳು, ಅಂದರೆ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹೆಚ್ಚಿನ ಬಡ್ಡಿಗೆ ಸಾಲವನ್ನು ಕೊಡಬಾರ್ದು. ನೆನ್ಪಿಟ್ಕೊಳ್ಳಿ, ಹೆಚ್ಚಿನ ಬಡ್ಡಿಗೆ ಸಾಲವನ್ನು ಕೊಡಬಾರ್ದು. ನಾವೇನು ಮಾಡಬೇಕು ಅಂತೇಳಿ ವೀಕ್ಷಕರು ನಮ್ಮನ್ನು ಪ್ರಶ್ನೆ ಮಾಡಿದ್ರೆ, ಆಯಾ ಜಿಲ್ಲೆಗಳ DC ಕಚೇರಿಯಲ್ಲಿ ಸಹಾಯವಾಣಿಯನ್ನು ತೆಗಿತಾರೆ. ಆ ಸಹಾಯವಾಣಿ ನಂಬರ್ ಬರ್ತಾ ಇದ್ದಂಗೆ ನಾವು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಕಿರುಕುಳ ಕೊಟ್ಟರೆ, ಹೆಚ್ಚು ಬಡ್ಡಿಯನ್ನು ವಸೂಲಿ ಮಾಡೋಕ್ಕೆ ಬಂದರೆ ಆ ನಂಬರ್ಗೆ ಫೋನ್ ಮಾಡಿ. ತಕ್ಷಣ ಅವರು ಸ್ಪಂದಿಸಬೇಕು. ಸ್ಪಂದಿಸಿಲ್ಲ ಅಂದರೆ ನೀವು ನಮಗೆ ಕರೆ ಮಾಡಿ, ನಾವು ಹೇಳ್ತೀವಿ. ಫೈನಾನ್ಸ್ನಿಂದ ಕಿರುಕುಳ ಕೊಟ್ಟರೆ ನೀವು ದೂರನ್ನು ಕೊಡ್ಬೋದು. ಯಾವುದೇ ಭಯ ಪಡೋದು ಬೇಡ. ಕಿರುಕುಳ ನೀಡಿದ್ರೆ ಸ್ವಯಂ ಪ್ರೇರಿತವಾಗಿ ಹೋಗಿ ಕೇಸನ್ನು ದಾಖಲು ಮಾಡ್ಬೋದು. ಯಾವುದೇ ಭಯ ಪಡೋದು ಬೇಡ, ಡೈರೆಕ್ಟ್ ಹೋಗಿ ನೀವು ಕಂಪ್ಲೇಂಟನ್ನು ಕೊಡ್ಬೋದು. ಹೊಸ ಕಾನೂನನ್ನು ಮಾಡಿ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಇಷ್ಟೇ ಅಲ್ಲ, ಫೈನಾನ್ಸ್ ಸಂಸ್ಥೆಗಳು ಒಬ್ಬರಿಗೆ 3 ಸಲ ಲೋನ್ ಕೊಡ್ಬೋದು, ಸಾಲ ಕೊಡ್ಬೋದು. ಅದಕ್ಕಿಂತ ಹೆಚ್ಚು ಬಾರಿ ಇಲ್ಲಿ ಸಾಲವನ್ನು ಕೊಡುವಂತಿಲ್ಲ. ರಿಸರ್ವ್ ಬ್ಯಾಂಕ್ನ ಪ್ರಕಾರ ಕೇವಲ 17% ಮಾತ್ರ, 17% ಮಾತ್ರ ನೀವು ಬಡ್ಡಿ ಪಡೆದುಕೊಳ್ಬೇಕು.
20%, 23%, 27%, 29% ಬಡ್ಡಿಯನ್ನು ತಗೊಳ್ತೀವಿ ಅಂತಂದರೆ ಕೇಸ್ ಆಗುತ್ತೆ, ಜೈಲ್ಗೆ ಹೋಗ್ತೀರಾ. ಹೆಚ್ಚಿನ ಬಡ್ಡಿಯನ್ನು ಏನಾದರೂ ಪಡೆದುಕೊಂಡ್ರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಮಾಹಿತಿ ಹೋಗುತ್ತೆ. ಕೇಂದ್ರ ಸರ್ಕಾರ ಎಂಟ್ರಿ ಆದರೆ ಗೊತ್ತಲ್ಲ, ಕೇಂದ್ರ ಸರ್ಕಾರ ಎಂಟ್ರಿ ಆಯಿತು ಅಂತಂದರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಬಾಗ್ಲಾಕಬೇಕಾಗುತ್ತೆ, ಬೀಗ ಜಡಿಬೇಕಾಗುತ್ತೆ. ಹಾಗಾಗಿ ನಾಳೆ ಮೈಕ್ರೋ ಫೈನಾನ್ಸ್ ಬಡ್ಡಿದಾರರಿಗೆ ಮೂಗುದಾರವನ್ನು ಹಾಕೋದಕ್ಕೆ ಸುಗ್ರೀವಾಜ್ಞೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ಅಂದುಕೊಂಡಂತೆ ಆದರೆ ಸುಗ್ರೀವಾಜ್ಞೆ ಜಾರಿ ಆಗುತ್ತೆ. ಇನ್ನು ಈ ಸುಗ್ರೀವಾಜ್ಞೆಗೆ ಸರ್ಕಾರ ಸನ್ನದ್ಧವಾಗಿದ್ರೂ ರಾಜ್ಯದಲ್ಲಿ ಬಡ್ಡಿ ಚೋರರ ಹಾವಳಿಗೆ ಬ್ರೇಕ್ ಬೀಳ್ತಾ ಇಲ್ಲ. ರಾಜ್ಯದ ಹಲವೆಡೆ ಇವತ್ತು ಕೂಡ ಬಡ್ಡಿ ಬಕಾಸುರರ ಆಟಾಟೋಪ ಮಿತಿ ಮೀರಿತ್ತು. ವೀಕ್ಷಕರೇ, ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು, ಇವತ್ತು ರಾಜ್ಯಾದ್ಯಂತ ಮೂಲೆ ಮೂಲೆಯಲ್ಲೂ ಕೂಡ ಸಾವು ನೋವುಗಳು ಸಂಭವಿಸ್ತಾ ಇದೆ, ಊರನ್ನು ತೊರೆಯುವಂಥ ಕೆಲಸಗಳು ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿ ಆಗಿದೆ. ಸುಗ್ರೀವಾಜ್ಞೆ ತರೋದಕ್ಕೆ ಒಂದಷ್ಟು ನಿರ್ಧಾರವನ್ನು ಕೂಡ ಮಾಡಿಕೊಂಡಿದೆ. ಒಂದು ವೇಳೆ ಸುಗ್ರೀವಾಜ್ಞೆಯನ್ನು ತಂದಿದ್ದೇ ಆದರೆ, ನಾಳೆ ಸಂಜೆಯಿಂದ ಸುಗ್ರೀವಾಜ್ಞೆ ಜಾರಿಗೆ ಬಂದಿದ್ದೇ ಆದರೆ ಏನಾಗುತ್ತೆ, ಮುಂದೇನಾಗ್ಬೋದು ಅನ್ನೋ ಒಂದು ಕುತೂಹಲ ಇದೆ. ಇದರಿಂದ ಏನು ಕ್ರಮಗಳಾಗುತ್ತೆ, ಜನಸಾಮಾನ್ಯರ ಮೇಲೆ ಆಗುವಂಥ ಅನುಕೂಲತೆಗಳೇನು, ಇದೆಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಕಾನೂನು ಸಚಿವರ ಜೊತೆಗೆ ಗೃಹ ಸಚಿವರ ಜೊತೆಯಲ್ಲಿ CM ಸಿದ್ದರಾಮಯ್ಯವರು ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡಿ ಏನು ಮಾಡ್ಬೋದು ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಮೂಲಕ ಒಂದಷ್ಟು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಕೂಡ ಮಾಡ್ಕೊಂಡು ಬಂದು ನಿಮಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಪ್ರತಿನಿತ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ನಾಳೆ ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನು ಜಾರಿಗೆ ತಂದಿದ್ದೇ ಆದರೆ ಇದರಲ್ಲಿ ಒಂದಷ್ಟು ಕೀ ಪಾಯಿಂಟ್ಗಳನ್ನು ಗಮನಿಸಬೇಕು ವೀಕ್ಷಕರೇ. ಬಹಳ ಸುಲಭವಾಗಿ ಹೇಳ್ತೀನಿ, ಇಷ್ಟೇ. ಸುಗ್ರೀವಾಜ್ಞೆ ಜಾರಿ ಆದ ಬಳಿಕ ನಾಳೆ 5 ಗಂಟೆ ಒಳಗಡೆ ಸುಗ್ರೀವಾಜ್ಞೆ ಜಾರಿ ಆಯಿತು ಅಂತ ಇಟ್ಕೊಳ್ಳಿ. ನಾಡದ್ರಿಂದ ವಸೂಲಿ ಮಾಡಬಾರ್ದು ಅಂತ ಹೇಳ್ತಿಲ್ಲ, ವಸೂಲಿ ಮಾಡಬೇಕು, ಆದರೆ ಅದಕ್ಕೊಂದು ಟೈಮ್ ಬಾಂಡ್ ಅಂತ ಫಿಕ್ಸ್ ಮಾಡ್ತಾರೆ. ಸಂಜೆ 5 ಗಂಟೆಯ ನಂತರ ಇಲ್ಲಿ ಬಡ್ಡಿಯನ್ನು ಅಥವಾ ಅಮೌಂಟನ್ನು ವಸೂಲಿ ಮಾಡುವಂತಿಲ್ಲ, 5 ಗಂಟೆ ಒಳಗಡೆ ಮಾಡಬೇಕು. 5 ಗಂಟೆ ಒಳಗಡೆ ಮಾಡ್ಬೋದು, ಹಾಗಂತ ನಾವು ಹೆಂಗೆ ಬೇಕಾದರೂ ಬಡ್ಡಿ ವಸೂಲಿಯನ್ನು ಮಾಡ್ಬೋದಾ ಅಂತೇಳಿ ಪ್ರಶ್ನೆ ಬಂದರೆ ಇಲ್ಲ, ಅದಕ್ಕೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದೆ. ಸಾಲ ವಸೂಲಿ ಮಾಡುವಾಗ ಯಾವುದೇ ರೀತಿಯಾದಂತಹ ಟಾರ್ಚರ್ ಕೊಡುವಂಗಿಲ್ಲ, ಕಿರುಕುಳ ಕೊಡುವಂತಿಲ್ಲ. ಒಂದು ವೇಳೆ ಏನಾದರೂ ಕಿರುಕುಳ ಕೊಟ್ಟಿದ್ದು ಗೊತ್ತಾಗಿದ್ದೆ ಆದರೆ ಕಠಿಣ ಕ್ರಮ. ಈಗ ಆಲ್ರೆಡಿ ಹೇಳ್ಬಿಟ್ಟವ್ರೆ, 3 ವರ್ಷ ಜೈಲ್, ದಂಡ. ಸುಮ್ಮನೆ ಜೈಲ್ ಅಷ್ಟೇ ಅಲ್ಲ, ಅದ್ರ ಜೊತೆ ದಂಡ ಕೂಡ ಇರುತ್ತೆ. ನಾವು ಸಿಬ್ಬಂದಿಗಳನ್ನ ಇಟ್ಬಿಟ್ಟು, ಸ್ಟಾಫ್ಗಳನ್ನ ಇಟ್ಬಿಟ್ಟು ನಾವು ಸಾಲ ವಸೂಲಿ ಮಾಡ್ತೀವಿ, ಅದಕ್ಕೊಂದು ಪ್ರಕ್ರಿಯೆ ಅಂತ ಇರುತ್ತೆ, ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಸಾಲ ತಗೊಂಡಿರೋರು ಸಾಲ ಕಟ್ಟಲೇಬೇಕಾಗತ್ತೆ, ಕಟ್ತಾರವರು. ಹಾಗಂತ ನೀವು ರೋಡಿಗಳನ್ನು ಬಳಸ್ಕೊಂಡು ಸಾಲ ವಸೂಲಿಯನ್ನು ಮಾಡುವಂತಿಲ್ಲ. ರೋಡಿಗಳನ್ನೇನಾದರೂ ಬಳಸ್ಕೊಂಡ್ರೆ ಅಲ್ಲಿ ಬೇರೆ ಥರದ್ದೇ ಶಿಕ್ಷೆ ಅನುಭವಿಸ್ತೀರ. ನಾವು 5 ಗಂಟೆ ಒಳಗಡೆ ವಸೂಲಿ ಮಾಡಬೇಕು, ಕಿರುಕುಳ ಕೊಡಬಾರ್ದು, ರೋಡಿಗಳನ್ನು ಬಳಸ್ಕೋಬಾರ್ದು. ಹಾಗಂತ ನಮ್ಮ ಹತ್ರ ಇರುವಂಥ ಸಿಬ್ಬಂದಿಗಳನ್ನೇ ರೋಡಿಗಳ ಥರ ಬಿಟ್ಬಿಡ್ತೀವಿ ಅಂತಂದರೆ ನೋ, ಅದಕ್ಕೂ ಚಾನ್ಸ್ ಇಲ್ಲ. ಒಬ್ಬೊಬ್ಬರು ಹಿಂಗೆ ಬರ್ತಾರೆ, 6 ಪ್ಯಾಕು ಮಜಾಸ್ ಎಲ್ಲ ಇಟ್ಕೊಂಡು ರೋಡಿಗಳ ಥರ, ಅದೆಲ್ಲ ನಡೆಯಲ್ಲ. ಸಾಲ ಕೊಡ್ಬೇಕಾದ್ರೆ ಹೆಂಗೆ ಹೋಗ್ತಿರಲ್ಲ, ಸಾಲ ಬೇಕಾ ಪ್ಲೀಸ್ ತಗೊಳ್ಳಿ ಅಂತ ಹೋಗಿ ಕೇಳ್ತಿರಲ್ಲ, ಅದೇ ರೀತಿಯಾಗಿ ನೀವು ಕಟ್ಟಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕು. 1 ತಿಂಗಳು ಕಟ್ಟಿಲ್ಲ ಅಂತಂದರೆ ಒಂದು ಕಾಲಾವಕಾಶವನ್ನು ಕೊಡಬೇಕು. ನೀವು ಯಾವ ಕಾರಣಕ್ಕೋಸ್ಕರ ಸಾಲ ಕೊಟ್ಟಿರ್ತೀರಿ ರೈತರಿಗೆ? ಬೆಳೆ ಬೆಳೆಯೋದಕ್ಕೆ. ಆ ಬೆಳೆ ಫಸ್ಲಿಗೆ ಬಂದರೆ ಸಾಲ ಏನು, ಬಡ್ಡಿ, ಚಕ್ರಬಡ್ಡಿ ಎಲ್ಲ ಸೇರಿಸ್ಕೊಡ್ತಾರೆ ನಮ್ಮ ರೈತರು, ತಲೆನೇ ಕೆಡಿಸ್ಕೊಬೇಡಿ. ಆ ಬೆಳೆ ಕೈ ಕೊಟ್ಟರೆ ಆಗ ಇಂಥ ಒಂದು ಕಷ್ಟಗಳು ಬರುತ್ತೆ. ಅರ್ಥ ಮಾಡ್ಕೋಬೇಕು, ಮನುಷ್ಯತ್ವ ಅನ್ನೋದನ್ನು ಮರಿಬಾರ್ದು. ಇನ್ನು ಪ್ರತಿಯೊಂದು ಫಿನಾನ್ಸ್ ಸಂಸ್ಥೆಗಳು, ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ರಿಸರ್ವ್ ಬ್ಯಾಂಕ್ನ RBIನ ನಿಯಮಗಳನ್ನು ಇಲ್ಲಿ ಪಾಲನೆ ಮಾಡಬೇಕು. ಆ ಬದಿಗಿಟ್ಬಿಟ್ಟು ನಾವು ಮಾಡೋಕ್ಕೆ ಹೋಗ್ತೀವಿ, ಒಂದು ರೂಲ್ಸ್ ಇದೆ, ಇಷ್ಟಕ್ಕೆ ಇಷ್ಟೇ ಬಡ್ಡಿ ಅಂತಿರುತ್ತೆ, 2%, 3%, 5% ಅಂತಿರುತ್ತೆ. ಇಲ್ಲಿ ನಿಮ್ಗೆ ಇಷ್ಟ ಬಂದಂಗೆ 25%, 40% ಬಡ್ಡಿಗೆ ಏನಾದರೂ ಕೊಡೋಕೆ ಹೋದರೆ ವೀಕ್ಷಕರು ಯಾರಾದರೂ ಈ ಥರ ಏನಾದ್ರು ನಿಮ್ಗೆ ಆಫರ್ ಕೊಟ್ಟರೆ ದಯವಿಟ್ಟು ಒಪ್ಕೊಂಬಿಡಿ, ಅಂಥವ್ರ ವಿರುದ್ಧ ಕಂಪ್ಲೇಂಟ್ ಕೊಡಿ, ತಲೆನೇ ಕೆಡಿಸ್ಕೊಂಬಿಡಿ. ಇನ್ನು ಯಾವುದೇ ಕಾರಣಕ್ಕೂ ಕೂಡ ಸಂಸ್ಥೆಗಳು ಅಂದರೆ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಹೆಚ್ಚಿನ ಬಡ್ಡಿಗೆ ಸಾಲವನ್ನು ಕೊಡಬಾರ್ದು. ನೆನ್ಪಿಟ್ಕೊಳ್ಳಿ, ಹೆಚ್ಚಿನ ಬಡ್ಡಿಗೆ ಸಾಲವನ್ನು ಕೊಡಬಾರ್ದು. ನಾವೇನು ಮಾಡಬೇಕು ಅಂತೇಳಿ ವೀಕ್ಷಕರು ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ಆಯಾ ಜಿಲ್ಲೆಗಳ DC ಕಚೇರಿಯಲ್ಲಿ
ಸಹಾಯವಾಣಿಯನ್ನು ತೆಗಿತಾರೆ. ಆ ಸಹಾಯವಾಣಿ ನಂಬರ್ ಬರ್ತಾ ಇದ್ದಂಗೆ ನಾವು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಕಿರುಕುಳ ಕೊಟ್ಟರೆ, ಹೆಚ್ಚು ಬಡ್ಡಿಯನ್ನು ವಸೂಲಿ ಮಾಡೋಕ್ಕೆ ಬಂದರೆ ಆ ನಂಬರ್ಗೆ ಫೋನ್ ಮಾಡಿ. ತಕ್ಷಣ ಅವರು ಸ್ಪಂದಿಸಬೇಕು. ಸ್ಪಂದಿಸಿಲ್ಲ ಅಂದರೆ ನೀವು ನಮಗೆ ಕರೆ ಮಾಡಿ, ನಾವು ಹೇಳ್ತೀವಿ. ಫೈನಾನ್ಸ್ನಿಂದ ಕಿರುಕುಳ ಕೊಟ್ಟರೆ ನೀವು ದೂರನ್ನು ಕೊಡ್ಬೋದು. ಯಾವುದೇ ಭಯ ಪಡೋದು ಬೇಡ. ಕಿರುಕುಳ ನೀಡಿದ್ರೆ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲು ಮಾಡ್ಬೋದು. ಯಾವುದೇ ಭಯ ಪಡೋದು ಬೇಡ. ಡೈರೆಕ್ಟ್ ಹೋಗಿ ನೀವು ಕಂಪ್ಲೇಂಟನ್ನು ಕೊಡ್ಬೋದು. ಹೊಸ ಕಾನೂನನ್ನು ಮಾಡಿ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಇಷ್ಟೇ ಅಲ್ಲ, ಫೈನಾನ್ಸ್ ಸಂಸ್ಥೆಗಳು ಒಬ್ಬರಿಗೆ 3 ಸಲ ಲೋನ್ ಕೊಡ್ಬೋದು, ಸಾಲ ಕೊಡ್ಬೋದು. ಅದಕ್ಕಿಂತ ಹೆಚ್ಚು ಬಾರಿ ಇಲ್ಲಿ ಸಾಲವನ್ನು ಕೊಡುವಂತಿಲ್ಲ. ರಿಸರ್ವ್ ಬ್ಯಾಂಕ್ನ ಪ್ರಕಾರ ಕೇವಲ 17% ಮಾತ್ರ, 17% ಮಾತ್ರ ನೀವು ಬಡ್ಡಿ ಪಡೆದುಕೊಳ್ಬೇಕು. 20%, 23%, 27%, 29% ಬಡ್ಡಿಯನ್ನು ತಗೊಳ್ತೀವಿ ಅಂತಂದರೆ ಕೇಸ್ ಆಗುತ್ತೆ, ಜೈಲ್ಗೆ ಹೋಗ್ತೀರಾ. ಹೆಚ್ಚಿನ ಬಡ್ಡಿಯನ್ನು ಏನಾದರೂ ಪಡೆದುಕೊಂಡ್ರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಮಾಹಿತಿ ಹೋಗುತ್ತೆ. ಕೇಂದ್ರ ಸರ್ಕಾರ ಎಂಟ್ರಿ ಆದರೆ ಗೊತ್ತಲ್ಲ, ಕೇಂದ್ರ ಸರ್ಕಾರ ಎಂಟ್ರಿ ಆಯಿತು ಅಂತಂದರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಬಾಗಿಲಾಗಬೇಕಾಗುತ್ತೆ, ಬೀಗ ಜಡಿಬೇಕಾಗುತ್ತೆ. ಹಾಗಾಗಿ ನಾಳೆ ಮೈಕ್ರೋ ಫೈನಾನ್ಸ್ ಬಡ್ಡಿದಾರರಿಗೆ ಮೂಗುದಾರವನ್ನು ಹಾಕೋದಕ್ಕೆ ಸುಗ್ರೀವಾಜ್ಞೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ಅಂದುಕೊಂಡಂತೆ ಆದರೆ ಸುಗ್ರೀವಾಜ್ಞೆ ಜಾರಿ ಆಗುತ್ತೆ. ಇನ್ನು ಈ ಸುಗ್ರೀವಾಜ್ಞೆಗೆ ಸರ್ಕಾರ ಸನ್ನದ್ಧವಾಗಿದ್ದರೂ ರಾಜ್ಯದಲ್ಲಿ ಬಡ್ಡಿ ಚೋರರ ಹಾವಳಿಗೆ ಬ್ರೇಕ್ ಬೀಳ್ತಾ ಇಲ್ಲ. ರಾಜ್ಯದ ಹಲವೆಡೆ ಇವತ್ತು ಕೂಡ ಬಡ್ಡಿ ಬಕಾಸುರರ ಆಟಾಟೋಪ ಮಿತಿ ಮೀರಿತ್ತು.